ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಉಂಟು ಕೌಂಟರ್. ಹಾಗೂ ಟೊಮೆಟೊ ಇಡ್ಲಿ, ಸೂಜಿ ಉಪ್ಮಾ, ದಿಸ್ ಇಸ್ ಪೋವಾ, ಬಿಸಿಬೇಳೆ ಬಾತ್ ಕೂಡ ಉಂಟು, ಮೆದುವಡ, ನಾನ್ ವೆಜ್ ವೆಜ್ ಎರಡು ಕೂಡ ಉಂಟು. ಬಿಗ್ ವೈಟ್ 200 ರುಪೀಸ್ ತಗೊಂಡ್ರು 4 ಗಂಟೆಗೆ ಅಂತೆ. ಮ್ಯಾಗ್ನೆಟ್ ನೋಡು ಚೆನ್ನಾಗಿದೆಯಲ್ಲ, 50 ರುಪೀಸ್ ಅಂತೆ. ಇವತ್ತು ಹಾಕ್ತಾರೆ, ನಾಳೆ ಗೊತ್ತಿಲ್ಲ ಎಲ್ಲಿ ಕ್ಯಾ ಮಸ್ತ್ ಜೋಕ್ ಮಾರ. ಇದು ಪಾವ್ ಮಾರ್ಕೆಟ್ ಇಲ್ಲಿದ್ದು. ಇಲ್ಲಿ ಗೋವನ್ ಪಾವ್ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀವಿ. ಇವತ್ತು ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಸಿಕ್ಕಿದೆ ಒಂದಿನಕ್ಕೆ, ಹಾಗೆ ಅದನ್ನೇ ತಗೊಳ್ಳೋಣ ಅಂತೇಳಿ. ಬಫೆ ಸಿಸ್ಟಮ್ ಇರುತ್ತೆ. ಹಾಗೂ ನೋಡೋಣ ಯಾವ ರೀತಿ ಇದೆ ಇಲ್ಲಿದ್ದು ಬ್ರೇಕ್ಫಾಸ್ಟ್ ಅಂತ ಹೇಳಿ. ಹೋಗೋಣವಾ? ಇವತ್ತಿನ ಪ್ಲ್ಯಾನ್ ದೊಡ್ಡದೇನಿಲ್ಲ, ಇವತ್ತು ಚಿಕ್ಕ ಪ್ಲ್ಯಾನ್ ನಮ್ಮದು, ಆದರೆ ತುಂಬ ಬ್ಯೂಟಿಫುಲ್ ಪ್ಲ್ಯಾನ್. ಫಸ್ಟಿಗೆ ಇಲ್ಲಿ ನಿಂತು ಕೆಲವು ಶೂಟ್ ಎಲ್ಲ ಅರ್ಧ ಆಗಿತ್ತು ನಮ್ಮದು ಇನ್ಸ್ಟಾಗೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಬೀಚ್ ಸೈಡ್ ಹೋಗ್ತೀವಿ. ಬೀಚ್ ಸೈಡ್ ಹೋಗಿ ಅಲ್ಲಿ ಕೆಲವು ಶೂಟ್ಸ್ ಎಲ್ಲ ಮಾಡ್ತೀವಿ. ಬಂದಮೇಲೆ ಒಂದಾದರೂ ಬೀಚಿದ್ದು ಒಂದು ಶೂಟ್ ಬೇಕು, ಒಂದಾದರೂ ಒಂದು ಪಿಕ್ ಬೇಡವಾ, ಹಾಗೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಅಲ್ಲಿ ಇವತ್ತು ಮಾರ್ಕೆಟ್ ಎಲ್ಲ ತಿರುಗಾಡಬೇಕು ಅಂತೇಳಿ ಎನಿಸಿದ್ವಿ. ಎಲ್ಲಿದ್ದು ಗೋವಾ ಸೈಡೆಲ್ಲ ಇರುತ್ತಲ್ಲ ಮಾರ್ಕೆಟ್, ಚೆನ್ನಾಗಿರುತ್ತೆ, ಅಲ್ಲೆಲ್ಲ ತಿರುಗಾಡಿ ಬರೋದು. ಹೀಗೆ ಇವತ್ತಿನ ಚೋಟ ಪ್ಲ್ಯಾನ್. ಓಕೆ, ಇವಾಗ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಿಗೆ ನೋಡಿ ಎಷ್ಟು ಇರುತ್ತೆ ಅಂದರೆ ಇಲ್ಲಿ ಐಟಮ್ಸ್ ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಉಂಟು ಕೌಂಟರ್. ಹಾಗೂ ಎಲ್ಲ ರೀತಿದು ಇರುತ್ತೆ, ಫ್ರೂಟ್ಸು, ದೋಸೆ, ಪಾವು, ಎಂತ ಬೇಕು ಅದು. ತುಂಬ ರಶ್ ಆಗಿದೆ, ಪ್ಲೇಟೇ ಇಲ್ಲ ಇಲ್ಲಿ. ಜೀರಾ ವಾಟರ್, ಕ್ಯಾರೆಟ್ ಜ್ಯೂಸು, ಮಿಕ್ಸ್ ಫ್ರೂಟು. ಇಲ್ಲಿ ನಿಮಗೆ ಸಾಂಬಾರು ನೋಡಿ, ಸ್ಟೀಮ್ಡ್ ಇಡ್ಲಿ, ಹಾಗೂ ಟೊಮೆಟೊ ಇಡ್ಲಿ, ಸೂಜಿ ಉಪ್ಮಾ, ದಿಸ್ ಇಸ್ ಪೋವಾ, ಬಿಸಿಬೇಳೆ ಬಾತ್ ಕೂಡ ಉಂಟು, ಮೆದುವಡ, ಬಾಯ್ಲ್ಡ್ ಎಗ್, ಅಲ್ಲಿ ಎಗ್ ಬುರ್ಜಿ, ಚಿಕನ್ ಜೀರಮ್ ಮೀರಮ್, ನಾನ್ ವೆಜ್ ವೆಜ್ ಎರಡು ಕೂಡ ಉಂಟು, ಫಿಶ್, ಅಲ್ಲಿ ಲೈವ್ ಕೌಂಟರ್ ಉಂಟು ನಿಮಗೆ. ದೋಸೆ ಎಲ್ಲ ಬೇಕಿದ್ರೆ, ಸೂಜಿ ಹಲ್ವಾ, ಕಚೋರಿ, ಅದಕ್ಕೆ ಬೇಕಾಗಿರುವಂಥದ್ದು ಕಚೋರಿಗೆಲ್ಲ, ಮಿಕ್ಸ್ ಪರಾಟ, ಮತ್ತೆ ಬಟಾಣಿದ್ದು ಇದು ಫ್ರೈಡ್ ರೈಸ್, ಗ್ರಿಲ್ ಟೊಮೆಟೊ, ಪಂಪ್ಕಿನ್, ಒಂದಲ್ಲ ಎರಡಲ್ಲ ಸುಮಾರು ಉಂಟು. ಮತ್ತು ಕುಕ್ಕೀಸ್, ಅದು ಇದು ಎಲ್ಲ ಕೂಡ ಉಂಟು. ಏನು ಬೇಕು ಅದು ತಿನ್ನಲಿಕ್ಕೆ ಉಂಟು. ತಿನ್ನೋದೇ ಯಾವುದಂತ ಹೇಳಿ ಇದಾಗುತ್ತೆ, ಎಂತ ಕನ್ಫ್ಯೂಸ್ ಆಗುತ್ತೆ ನಮಗೆ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್, ಫುಲ್ಲು ಟೈಟ್ ಆಯಿತು ಹೊಟ್ಟೆ. ಓಕೆ, ನಾವಿವಾಗ 3 ಅಣ್ಣ ತಮ್ಮರು ಈಗ ಲಾಸ್ಟ್ ಟೈಮ್ ನಾನು ಹೇಳಿದ್ದೆಲ್ಲ ಟ್ರೆಕ್ಕಿಂಗಿಗೆ ಹೋಗ್ತಾ, ಅದು ನನ್ನ ಬ್ಲಾಗಲ್ಲಿ ಹೇಳಿದ್ದೆ. ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. 3 ಇಯರ್ಸ್ ಟೈಮ್ ಕೊಟ್ಟಿದ್ರು. ಈಗ 3 ಇಯರ್ಸ್ ನಾವು ರೆಸ್ಟ್ ತಗೊಂಡು ಬಂದು ಇಲ್ಲಿ ಟ್ರೆಕ್ಕಿಂಗ್ಗೆ ಓಡಿ ಬಂದಿದ್ದೀವಿ. ಏನೇನು ಡ್ರೆಸ್ ಹಾಕಿ ಅಲ್ಲಿಂದ ಸೀದಾ ಸ್ವಿಮ್ಮಿಂಗ್ ಪೂಲಿಗೆ ಹಾರೋದಂತ. ಈ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ ಇಲ್ಲಿ. 3 ಇಯರ್ಸ್ ಸುಮ್ಮನೆ ನಿಂತು ಏನು ಮಾಡೋದಲ್ಲ. ಹೌದು, ಈಗ ಮತ್ತೆ ಟ್ರೆಕ್ಕಿಂಗ್ ಹೋಗಿ ಸ್ವಿಮ್ಮಿಂಗ್ಗೆ ಹಾರಿ ಮತ್ತೆ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ಬೀಚಿಗೆ ಹೋಗೋದು. ಅಲ್ಲಿ ಕೂಡ ಹಾರಿ ಮತ್ತೆ ಸ್ನಾನ ಮಾಡಿ ಮತ್ತೆ ರೆಸ್ಟ್ ಹೋಗ್ತೀವಿ. ಇವತ್ತಿನ ದಿನ ನಮ್ಮದು ಫುಲ್ ದೊಡ್ಡದಿರ್ತದೆ, ಹಾಗೂ ಫುಲ್ ಬ್ಯುಸಿ ಇರ್ತೀವಿ ನಾವು. ಅವನು ಸ್ಲಿಪ್ ಆಗಿ ಬಿದ್ದ, ಕೂತ್ಕೊಳ್ಳಿದ. ಎಲ್ಲಿ ಸ್ಲಿಪ್ ಆದ ನೋಡು. ಈಗ ಇವನೇ ಹೇಳ್ತಿದ್ದ, ಯಾರು ಹೇಳಿದ್ದು ಸ್ಲಿಪ್ಪರಿ ಉಂಟು? ನಾನಲ್ಲ, ಇವನು ಕೇಳಿದ್ದು. ನೋಡಿ ಅಂತೆ. ಆಯ್ತು, ಫಸ್ಟ್ ಬೋನಿ ಆಯ್ತು, ಹೋಗುವ. ನಮ್ಗೆ ಎಲ್ಲ ಕಡೆ ಸೇಫ್ಟಿ ಕ್ಯಾಮ್ರಾಸ್ ಉಂಟು ನೋಡಿ ಅಂತೆ, ಅವ್ರು ನಮ್ಗೆ ನೋಡ್ತಾ ಇರ್ತಾರೆ. ಈಗ ನಾನು ಒಂದ್ಸತಿ ಬಿದ್ದೆ, ಅವನಿಗೆ ಇದಾಯ್ತು, ಕೈ ನೋಡ್ಬೇಕು ಎಷ್ಟೊತ್ತಿಗೆ ಬೀಳ್ಬೇಕು. ಇದು ನೋಡಿ ಅಂತೆ ಹೇಗೆ ಉಂಟು. ಓಕೆ, ನಮ್ದು ಟ್ರೆಕ್ಕಿಂಗ್ ಆಯ್ತು. ಸಣ್ಣದಿತ್ತು, ಅಷ್ಟೇನು ದೊಡ್ಡ ಇರಲಿಲ್ಲ. 525 ಮೀಟರ್. ಹೌದು ಇನ್ನೊಂದಿತ್ತು, ಅದು ಅವರು ಕ್ಲೋಸ್ ಮಾಡಿದ್ದಾರೆ. ಹೌದು, ಒಂದು ಪಾರ್ಕ್ ಟೈಪ್ ಒಳ್ಳೇದಿತ್ತು ಅದು. ಇದು ಟ್ರೈನಿಂಗ್ ರೂಮ್ ಮಿಲಿಟರಿ, ಅದು ಕ್ಲೋಸ್ ಮಾಡಿದ್ದಾರೆ.
ಓಕೆ, ಇವಾಗ ನಾವು ಬೀಚಿಗೆ ಹೋಗೋದು. ಎಸ್, ಗೋವಾ ಬಂದಕ್ಕೆ ಫಸ್ಟ್ ಇವಾಗ ಬೀಚಿಗೆ ಹೋಗೋದು. ಲಾಸ್ಟ್ ಡೇ ಅದು ಕೂಡ ಅಲ್ಲ. ಲಾಸ್ಟ್ ಡೇ ಎಲ್ಲರ ಮುಖ ನೋಡಿ ಹಿಂಗಾಗಿದೆ. ಎಷ್ಟು ಬೇಗ ಹೋಯ್ತಲ್ಲ. ಹಾಂ, ದಿನ ಎಷ್ಟು ಬೇಗ ಹೋಯ್ತು. ನಾನು ಹ್ಯಾಪಿ ಇದ್ದೀನಿ. ಯಾಕೆ? ಬೀಚಿಗೆ ಹೋಗೋದಲ್ಲ. ಆಶಾ ಬೀಚ್ ಆದಮೇಲೆ ಬೀಚ್ ಮೂವಿ ರೂಮಿಗೆ ಹೋಗೋದಂತೆ. ಅವನು ಬಿಡಿ, ಅವನದು ಹೌದು, ಇಗ್ನೋರ್ ಮಾಡಿ. ಲಾಜಿಕ್ಲೆಸ್ ಮಾತಾಡ್ತಾ ಇರ್ತಾನೆ. ಸಣ್ಣಕ್ಕಿಂತ ಹಾಗೆ ನಾವು. ಹೌದು, ಮೊದಲಿಂದ ಕೂಡ ಹಾಗೆ ಅವನು. ಈಗ ನಾನು ಈ ಡ್ರೆಸ್ ಹಾಕಿದ್ದೀನಿ. ಒಂದು ನಿಮಿಷ. ಈಗ ತೋರಿಸಿ. ಹೌದು, ಕೇಳ್ಬೇಕಲ್ಲ, ಚಂದ ಕಾಣ್ತೀನ ಇಲ್ವಾ? ಒಂದು 100 ಸಲ ಕೇಳ್ತಾರೆ. ತೋರಿಸು, ಉಲ್ಟಾ ತೋರಿಸು ರಾಯ್. ನಾವು 100 ಸಲ ಹೇಳುದು ಅಮ್ಮನಿಗೆ, ಚೆನ್ನಾಗಿ ಕಾಣ್ತೀರಾ ಅಮ್ಮ ನೀವು ಅಂತ. ತಿರುಗಿ ದೂರೂರು ತುರೂರು ತುರು. ನೀವು ಡಿಸ್ನಿ ವರ್ಲ್ಡ್ ಇಂದ ತರ ಕಾಣ್ತೀರಾ. ಚೈನೀಸ್ ಥರ ಕಾಣಲ್ವಾ? ಹಾ, ಅದು ಅಲ್ಲ ಅದು. ಅಂತ ಹೇಳ್ಬೇಕು. ಅಮ್ಮ ನೋಡಿ ಎಷ್ಟು ಒಳ್ಳೆ ಡ್ರೆಸ್ ಹಾಕಿದ್ದಾರೆ. ಪೆಟ್ರೋಲ್ ಹಾಕ್ತಾ ಇದ್ವಿ, ಅಲ್ಲ ಸಾರಿ, ಡೀಸೆಲ್ ಹಾಕ್ತಾ ಇದ್ವಿ ನಮ್ಮ ಕಾರಿಗೆ. ಅದಕ್ಕೆ ಕೂಡ ಹೊಟ್ಟೆ ತುಂಬಿಸ್ಬೇಕಲ್ವಾ? ಪಾಪ ಖಾಲಿಯಾಗಿದೆ ಅದರದ್ದು ಕೂಡ ಹೊಟ್ಟೆ. ಹಾಗೆ ಸ್ವಲ್ಪ ಅದರದ್ದು ಹೊಟ್ಟೆ ತುಂಬಿಸೋದು. ಮತ್ತೆ ನನಗೆ ಕೂಡ ಬಾಯಾರಿಕೆ ಆಗಿದೆ, ಹಾಗೆ ನಂದು ಕೂಡ ಹೊಟ್ಟೆ ತುಂಬ. ನೀವು ಕೂಡ ಡೀಸೆಲ್ ಕುಡಿತೀರಾ? ಹೌದು. ನೋಡಿ ಅಮ್ಮ, ಎಷ್ಟು ಸ್ವಲ್ಪ ನೀರುಂಟು ತಗೋ. ಅಲ್ಲ, ಓ ಎಷ್ಟು ಉಂಟು ನೀರು. ಸ್ವಲ್ಪ ಇರುದಲ್ಲ, ಇದು ನೋಡಿ, ಉಂಟು ಬೇಕಾ ಬೇಡ. ಇದು ಇಲ್ಲಿಂದ ನನಗೆ ಫುಲ್ ಆಗಿ ಹೊರಗಡೆ ಬರ್ತದೆ. ಈಗ ನೀರು ಯಾರು ಕುಡಿತಾರೆ? ವಾ, ಅಮ್ಮಗೆ ಬಿಯರ್ ಬೇಕಂತ. ನಿಮಗೆ ಬೇರು ಬೇಡ, ಕೂಲ್ ಡ್ರಿಂಕ್ಸ್ ಬೇಕು. ಕೋಲ್ಡ್ ಡ್ರಿಂಕ್ಸ್ ಇಲ್ಲಿ ಸಿಗಲ್ಲ, ಕೋಲ್ಡ್ ಡ್ರಿಂಕ್ ಬೇಕಂದಪ್ಪ. ಐ ವಾಂಟ್ ಕೂಲ್ ಡ್ರಿಂಕ್ಸ್. ಗೋವಾದವರು ಬ್ಯಾನ್ ಮಾಡಿದ್ದಾರೆ. ಹೌದಾ? ನಿಮಗೆ ಬಿಯರ್ ಮಾತ್ರ ಸಿಗುತ್ತಾ ಇಲ್ಲಿ? ಬಿಯರ್ ಕುಡಿ. ಅದು ಬ್ಯಾನ್ ಮಾಡ್ಲಿಲ್ವಾ ನಿಮ್ಗೆ? ಎಷ್ಟು ದಿನ ಆಯ್ತು ನಾವು ಇಲ್ಲಿ ಬಂದು? ಆಯ್ತು, ನಾಳೆ ಲಾಸ್ಟ್. 5 days ಆಯ್ತು. 5 days ಹೇಗೆ ಹೋಯ್ತಾ? 5 days ದೇವ್ರೆ. ಅಪ್ಪ ಅಂತ ಅಪ್ಪ ಈ ಟೈಮ್ ಸಹ ಟ್ಯಾಟೂ ಮಾಡಿಸಿದಾರಲ್ಲ. ಹಾಂ, ಎಂತ? ಅಪ್ಪ ಚೆಸ್ಟಿಗೆ ಟ್ಯಾಟೂ ಮಾಡಿಸಿದ್ದಾರೆ. ಹೌದು. ಅದೇ ಶರ್ಟ್ ಬಿಚ್ಚಲಿಕ್ಕೆ ಇದಿಲ್ಲ ನೋಡಿ, ಎಂತ ಶರ್ಟ್ ಬಿಚ್ಚಲಿಕ್ಕೆ ಪುರ್ಸೋತಾಗ್ಲಿಲ್ಲ, ಶರ್ಟ್ ಮೇಲೇನೆ ಮಾಡಿಸಿದಾರ ಅಂತ ಹೇಳಿ ಟ್ಯಾಟೂ. ಅಮ್ಮಗೆ ಇಷ್ಟ ಅಂತೆ ಟ್ಯಾಟೂ ಮಾಡಿಸ್ಲಿಕ್ಕೆ. ಅವ್ರು ಆದ್ರೆ ಅವರಿಗೆ ಹೆದರಿಕೆ ಅಂತೆ. ಹೌದು. ನಂದಂದ್ರೆ ನಂದು ಸ್ವಲ್ಪ ಸ್ಕಿನ್ ಡೆಲಿಕೇಟ್ ಅಲ್ಲ, ಮತ್ತೆ ಏನಾದ್ರು ಎಲರ್ಜಿ ಎಲ್ಲ ಆದ್ರೆ ಅಂತ ಹೇಳಿದ್ರೆ ಇಲ್ದಿದ್ರೆ ನನಗೆ ಒಂದು ಇಷ್ಟ. ಇಲ್ಲಿ ನಾನು ಹೇಳಿದ ಅಮ್ಮಗೆ ಟೆಂಪರರಿ ಹಾಕಿ ಮೆಹಂದಿ. ಟೆಂಪರರಿ ಬರೋದಿಲ್ವಾ ಮಂಗ? ಮೆಹಂದಿಯಿಂದ ಮಾಡಿ. ಮೆಹಂದಿಯಿಂದ ನಿನ್ನ ತಲೆಗೆ ಹಾಕ್ತೀನಿ ನಾನು. ಫುಲ್ ಪೊಲಿಟಿಷಿಯನ್ ಮೋಡ ಆಗಿದೆ. ಹೌದು. ಈಗ ಗೋವಾ MLA ಅಂತ ಇನ್ನು. ಇಲ್ಲಿ ನಾನೇ ನಿಲ್ಲೋದು ನೆಕ್ಸ್ಟ್. ಗೋವಾ ನಾನು ಒಳಗೆ ಹಾಕೋದು. ಒಳಗೆ ಹಾಕಿ ಏನು ಮಾಡ್ತೀವಿ? ನೀವು ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಯಾರು ಇಲ್ಲ ವೋಟರ್ಸ್. ನೀವೆಲ್ಲಿದ್ದೀರಾ? ನಾನು ಅಲ್ಲಿ ಬರ್ತೀನಿ. ನೀನು ಎಲ್ಲಿ? ನೀವು ಹೇಳಿ ಎಲ್ಲಿ ನಿಲ್ಬೇಕು ಅವನು ಅಂತೇಳಿ, ಅಲ್ಲಿ ನಿಲ್ತಾನೆ ಅವನು. ಅಮ್ಮ ನೀವು ಹೋಗ್ತೀರಾ ಪೊಲಿಟಿಕ್ಸ್ಗೆ? ನಾನು ಹೋಗುದು ನೆಕ್ಸ್ಟ್. ನಿಮ್ಮ ಪಾರ್ಟಿ ಮಾಡಿ, ಮಧ್ಯಮ ಕುಟುಂಬ ಪಾರ್ಟಿ. ನಾನು ಒಬ್ಳೆ ನಿಲ್ಬೇಕು. MKP ಪೊಲಿಟಿಷಿಯನ್ ಸ್ವಲ್ಪ ನಮ್ಮ ರಕ್ತದಲ್ಲಿ ಇದೆ, ಆದ್ರೆ ಬೇಡ ಅಂತ ಹೇಳಿ. ಅಪ್ಪ ಅಮ್ಮದು ಅಪ್ಪ ಮೊದಲು ಇಲ್ಲಿ CM ಆಗ್ತಿದ್ರು. ಹೌದು, ನನ್ನ ಅಪ್ಪ CM. ಬಚ್ಪೇದ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ಅಷ್ಟೇ. ವಿನು ನೋಡು ನಿಂತಿದ್ದಾನೆ ಪಾಪ. ಅವ ಹೊರಗೆ ನಿಂತಿದ್ದಾನೆ, ನಮಗೆ ಒಳಗೆ ಇಲ್ಲಿ ಬಂದ್ ಮಾಡಿ ಹೋಗಿದ್ದಾನೆ. ಇಲ್ಲಿ ಪೂರ್ವ ಅಂಕಲ್, ಪೂರ್ವ ಅಂತ ಹೇಳ್ತಾರೆ. ವಿನು ಹಿಂಗೆ ಕಾಣಿಸ್ತಾನಲ್ಲ, ಹೀರೋ ಅಲ್ಲ ಅವನು. ಅಲ್ಲಿಂದ ಸ್ಮೈಲ್ ನೋಡ. ಅವನಿಗೆ ಸ್ವಲ್ಪ ಕಾಂಪ್ಲಿಮೆಂಟ್ ಇದ್ರೆ ಫುಲ್ ಮೆಲ್ಟ್ ಆಗ್ತಾನೆ ಅವನು. ಅಲ್ಲ ಛೇ, ನಂಬರ್ 2 ಬರುತ್ತೆ ಅಂತ. ರಾಯ್ ಸಹ ಹಂಗೆಲ್ಲ, ರಾಯ್ಗೆ ಒಳ್ಳೆ ಕಾಣ್ತಾನೆ. ಸ್ವಲ್ಪ ಹೇಳಿದ್ರೆ ಸಾಕು ಚಂದ ಕಾಣ್ತೀಯ ಅಂತೇಳಿ ಫುಲ್ ಬ್ಲಶ್ ರಾಯ್. ಎಷ್ಟು ಸ್ಮೈಲ್. ಮತ್ತೆ ಬಿಡುದು. ಮತ್ತೆ ನೀವು ಕಾಂಪ್ಲಿಮೆಂಟ್ ಕೊಟ್ಟರೆ ಅವನು ಸೀದಾ ಎಲ್ಲಿ ಹುಡುಕ್ತಾನೆ, ಮಿರರಲ್ಲಿ ಉಂಟು ಮತ್ತೆ ನೋಡುದು ಅವನು. ಮಿರರಲ್ಲಿ ನೋಡ್ಲಿಕ್ಕಿರುತ್ತೆ ಅವನಿಗೆ ಅವನದು ಮುಖ. ಮತ್ತೆ ಅವನಿಗೆ ಆಗಲ್ಲ ನೋಡಿ. ಈಗ ಇಲ್ಲಿಂದ ಎಷ್ಟು ದೂರ ಉಂಟು? 24, 23.
23 ಕಿಲೋಮೀಟರ್ ಉಂಟು. ಬಂದ ನಮ್ಮ ಡ್ರೈವರ್. 49.92 liters गेला. कितले 49. ಇಲ್ಲಿ ಎಷ್ಟು ಡೀಸೆಲ್ಗೆ? 96 ಪರ್ ಲೀಟರ್. पर लीटर है. ಲೆಟ್ಸ್ ಗೋ. ಹೋಗುವ ಗೋವಾ ಬೀಚ್ಗೆ ಹೋಗುವ, ಮಾಡುವ ಫೋಟೋ ಶೂಟ್ ಮಾಡುವ. ಓಕೆ, ಇನ್ನು 4 ಕಿಲೋಮೀಟರ್ ಉಂಟು. 4 ಕಿಲೋಮೀಟರ್ ಅಲ್ಲಿ ಸಿಗತ್ತೆ ನಮ್ಗೆ ಬೀಚ್. ನಿನ್ನೆ ನೋಡಿದಷ್ಟಲ್ಲ ಬೀಚ್ ನಾವು. ಹೌದು, ನಿನ್ನೆ ನೋಡಿ. ದಿನದಿಂದ ಬಂದು ಮೊನ್ನೆ ನೋಡ್ಲಿಲ್ವಾ? ಮೊನ್ನೆ ಬೀಚ್ ಸೈಡ್ ಇಂದಲ್ಲ ಕರ್ಕೊಂಡು ಹೋಗಿದ್ದು. ಹೌದೌದು. ಅದು ಅಂದ್ರೆ ಇದು ಅಲ್ಲ, ಕೋಟೆ ಹತ್ರ ಸೀ ಶೋರ್ ಇಲ್ಲ. ಕಲಂಗೋಟ್ ಬೀಚ್ ಶಾಪಿಂಗ್ ಮತ್ತೆ ಶೆತ್ತು ಸುರೋ ನಿಜ ಮತ್ತೆ ಬೀಚ್ ಬಂತು ಅಲ್ಲಿ ಕಾಣ್ತ ಉಂಟು ನೋಡಿ. ಓಕೆ, ನಾವು ಬಂದ್ವಿ ಬೀಚಿಗೆ. ಏ ಈಗ ಅಪ್ಪ ಏನು ಜ್ಯೂಸ್ ತಗೊಳ್ಳಿಕ್ಕೆ ಹೋಗಿದ್ದಾರೆ. 200 ರೂಪೀಸ್ ತಗೊಂಡ್ರು 4 ಗಂಟೆಗೆ ಅಂತ. ಎಂತ ಲೀಸ್ಟ್ ಇದು ಚೀಟಿಯಲ್ಲಿ ಏನು ಕೊಡ್ಲಿಲ್ಲ, ಎಂತ ನಮಗೆ ಗೊತ್ತಾಗೋದಿಲ್ಲ. ಅದೇ ಯೋಚನೆ ಮಾಡೋದು ನಾವು. ಅವ್ರು ಫ್ರಾಡ್ ಮಾಡಿದ್ರೆ ನಾವು ಕೂಡ ಮಾಡುವ. ಅಲ್ಲಿ ನಿಲ್ಲಿಸ್ತಿದ್ರು ಕೆಲವರು, ಅಲ್ಲಿ ನಿಂತಿದ್ರೆ ಸ್ವಲ್ಪ ಕಮ್ಮಿನಾ ಅಂತ, ಇಲ್ಲಿ ಸ್ವಲ್ಪ ಜಾಸ್ತಿನಾ ಅಂತ. ಅಲ್ಲ ವಿನು ಅಣ್ಣ, ಅಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು. ಹೌದಾ ವಿನು ಅಣ್ಣ? ಆಚೆ ಹೋಗು. ಜ್ಯೂಸ್ ಬಂತು, ಜ್ಯೂಸ್ ಯಾವುದಮ್ಮ ಅದು? निंबूसा नींबू 150 कितना? कितने में देंगे बोलिए? वही देते 150 बिग वाइट. ಹೇಗೆ ಕಾಣ್ತೀನಿ ರಾಯ್? ಮಂಗನಂಗೆ ಕಾಣ್ತೀನಾ? ಇಲ್ಲ, ಮತ್ತೆ ಹೇಗೆ ಕಾಣ್ತಾ ಇದ್ದೀನಿ? ಸೂಪರ್. ಬಿಸಿಲು ಉಂಟಲ್ಲ, ತುಂಬ ಬಿಸಿಲು ಹೊಡಿತಾ ಉಂಟು. ಓಕೆ, ಸ್ವಲ್ಪ ತುಂಬ ಬಿಸಿಲು ಉಂಟು. ಹಾಗೆ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಸ್ವಲ್ಪ ಸೂರ್ಯ ಕೆಳಗೆ ಬರಬೇಕು, ಆಮೇಲೆ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು, ಕೂತ್ಕೊಂಡು ಆಮೇಲೆ ಹೋಗ್ತೀವಿ. शेड्स घालता बिचाक म्हाका वचपाक जाता. हवानी म्हाका भुरगीं सांगली आज म्हाका टेन्शन नाका. सुसेगाद वरेम म्हाका लागता, नारळाचे झाड भोंवता. हातान कमरा मोनत मस्ती गोंय म्हाका म्हाका आवडटा. Aire baba, कितें म्हाका जाय, हे बीर नाका नुस्ता वायब जाय. म्युजीक बोलता बाय नाचता, आयज रात म्हाका ಶೂಟಿಂಗ್ ಬೀಟಿಂಗ್ ಎಲ್ಲ ಆಯಿತು. ಇನ್ನು ಇಲ್ಲಿಂದ ಹೋಗೋದು ನೋಡಿ, ಕತ್ಲಾಯಿತು. ಓಕೆ, ಇನ್ನು ಊಟ ಕೂಡ ಮಾಡಲಿಕ್ಕೆ ಉಂಟು. ಹಾಗೆಯೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ನೋಡೋಣ ಏನೆಲ್ಲ ಉಂಟಂತೇಳಿ. ಜಸ್ಟ್ ಶಾಪಿಂಗ್ ಏನಿಲ್ಲ, ಜಸ್ಟ್ ನೋಡ್ತಾ ಹೋಗಲಿಕ್ಕೆ ಹೋಗಿ ಆಮೇಲೆ ಊಟ ಮಾಡ್ತೀವಿ ಅಷ್ಟೇ. ಆಮೇಲೆ ಮಲಗೋದು. ಇವತ್ತಿನ ದಿನ ಆಯಿತು, ಎಲ್ಲ ಎಂಡ್ ಆಯಿತು. ನಾಳೆ ಮನೆಗೆ. ಸುಬಿತಾನೆ ಪುಣ್ಣಸ್ ರೂಪಾಯಿ ಕೈ ಒಣ್ಣ ನೇ ಸುಬಿತಾತ್ ಹಳೆ ಸುಬಿತಾನೆ ಗೋವಾಜ್ ಮ್ಯಾಗ್ನೆಟ್ ನೋಡು, ಚೆನ್ನಾಗಿದೆಯಲ್ಲ. 50 ರೂಪೀಸ್ ಅಂತೆ. ಇದೊಂದಿರಲಿ. ಇಲ್ಲಿ ನೋಡಿ, ನನ್ನ ಮಕ್ಕಳು 3 ಕೂಡ ಒಟ್ಟಿಗೆ ಮಲಗಿದ್ದಾರೆ. ಅದು ಲಿವಿ. ಹೌದಾ? ಇದು ರಾಯ್, ಇದು ಇನ್ನು ಯಾವಾಗಲೂ ಬಿದ್ಕೊಂಡಿರ್ತಾನೆ. ಒಂದು ಲೈಮ್ ಸೋಡಾ ಕುಡಿಯೋಣ ಅಂತ. ಬಾಯಾರಿಕೆ ಆಗಿದೆ ತುಂಬ. ಯಾವಾಗದಿಂದ ಬಾಯಾರಿಕೆ ಆಗಿದೆ ಅಂತ ಇಲ್ಲ ನನಗೆ. ಮಗ ರಬ್ಬರ್ ಬ್ಯಾಂಡ್ ಕಲಿಸಿ ಬರಂಗೆ ಎಣ್ಣವೆ ಬೀಸ್ತಾರೆ. ರಬ್ಬರ್ ಬ್ಯಾಂಡ್ ಕಲರ್ ಓಕೆ, ಚೆಂದ ಕಾಣುತ್ತೆ ರಬ್ಬರ್ ಬ್ಯಾಂಡ್ ಹಾಕಿದರೆ. ಅದು ಹೋಯ್ತು ರಬ್ಬರ್ ಬ್ಯಾಂಡ್. ವಿನು ಬರುವಾಗ ಅದರಲ್ಲಿ ರಬ್ಬರ್ ಬ್ಯಾಂಡ್ ಉಂಟು, ತಗೊಂಡು ಬಾಯ್ತಾ? ಆ ಬ್ಲ್ಯಾಕ್ ಪ್ಲಾಸ್ಟಿಕಲ್ಲಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಹಾಂ ಸರಿ, ನಾನು ಕೊಡ್ತೀನಿ. ಇನ್ನಿಗೆ ಎಷ್ಟು ದಿವಸಕ್ಕೆ?
ಇದು 100 ರೂಪಾಯಿದಲ್ಲ, ಇವತ್ತು ಹಾಕ್ತಾರೆ, ನಾಳೆ ಗೊತ್ತಿಲ್ಲ ಎಲ್ಲಿ ಕ್ಯಾ ಮಸ್ತ್ ಜೋಕ್ ಮಾರ ಮೇರೆ ಹಸ್ಬೆಂಡ್ ನೇ ಗೋ ಬಂದು ತುಂಬಾ ಜೋಕ್ ಹೊಡಿತಿದ್ದಾರೆ ನನ್ನ ಹಾ ಫೈನಲ್. ನನಗೊಂದು ಕ್ಲಿಪ್ ಬೇಕು, ಅದು ಸಿಗ್ತಾ ಇಲ್ಲ. ಅಮ್ಮನಿಗೆ ಅಂತ ಹೇಳಿ ಅವರು ಬೇರೆ ಹಾಕೋದಿಲ್ಲ. 100 ರೂಪಾಯಿ ಚಿರಯ್ಯ ಬಿರಿಯಾನಿ 100 ರೂಪಾಯಿ. ಅಯ್ಯಬ್ಬ ಸಾಕಾಯ್ತು. ಎಸಿ ಎಸಿ ವಿನಾ ಎಸಿ ಆನ್ ಮಾಡು. ಅಯ್ಯಮ್ಮ ಮೇ ತೋ ಥಕ್ ಗೈ. ನನ್ನ ಮೊಬೈಲ್ ಕೊಡು. ಇಲ್ಲಿ ನಿಯರ್ ರೆಸ್ಟೋರೆಂಟ್ ಯಾವುದು ನೋಡೋಣ. ಒಳ್ಳೆ ರೆಸ್ಟೋರೆಂಟ್ ಇದ್ರೆ ಮೊಬೈಲ್ ಮಾಡೋಣ. ಇವತ್ತು ಮಧ್ಯಾಹ್ನದಿಂದ ಊಟ ಇಲ್ಲ ನಮಗೆ, ಏನಿಲ್ಲ, ಒಳ್ಳೆ ಅಲೆಮಾರಿ ರೀತಿ ತಿರುಗಾಡ್ತಾ ಇದ್ದೀವಿ. ಓಕೆ, ಫೈನಲಿ ಇವಾಗ ಊಟ ಮಾಡಲಿಕ್ಕೆ ನಿಂತ್ವಿ. ಕಾರೊಂದು ಪಾರ್ಕ್ ಆಗ್ತಾ ಉಂಟು. ಚೆನ್ನಾಗಿದೆ ರೆಸ್ಟೋರೆಂಟ್, ಲೋಬೋಸ್, ಜಸ್ಟ್ ಲೋಬೋಸ್ ರೆಸ್ಟೋರೆಂಟ್. ಹಸಿವಾಗಿದಾ? ಎಂತಾಯ್ತು? ಕಿವಿ ಕ್ಲೋಸ್ ಆಗಿದೆ. ಹೀಗೆ ಮಾಡು, ಹೀಗೆ ಮಾಡು ಅಂತ ನಯನ. ಶಿಶಿಕರ್ ಬಾಬಾ ಏರ್ ಕಂಡ್ಯೂನ್ ಬೈರ್ ಕಾಡು ಹೋಯ್ಗೆ ಅಶಕರ್ ಅಶ ಫುಲ್ ನೈರೋಯ್. ಓಕೆ, ಇವಾಗ ಒಂದೊಂದೇ ಫುಡ್ ಬರ್ತಾ ಉಂಟು. ಊಟ ಮಾಡ್ತೀವಿ, ಆಮೇಲೆ ರೂಮಿಗೆ ಹೋಗ್ತೀವಿ. ಆಮೇಲೆ ನಾನು ರೂಮಲ್ಲೇ ಸಿಗ್ತೇನೆ ನಿಮಗೆ ಮಾತಾಡಲಿಕ್ಕೆ. ಓಕೆ, ಬಾಯ್ ಬಾಯ್. ನನ್ನ ಬ್ಯಾಗ್ ಇದ್ದು ಹ್ಯಾಂಡಲ್ ಕಟ್ ಮಾಡಿದ್ದ ಲೇವಿ, ನನ್ನ ಫೇವ್ರೆಟ್ ಬ್ಯಾಗ್ ಅದು. ಅದರದ್ದು ಒಂದು ಈಗ ಹಿಡಿದು ಹೇಳಿದ್ನ ಅಂತ ಅದು ಕಟ್ಟಾಯ್ತು. ಇನ್ನು ಸೀದಾ ಈಗ ಹೋಟೆಲ್ಗೆ ಹೋಗೋದು. ಊಟ ಆಯಿತು, ಲಾಸ್ಟ್ ಊಟ ನಮ್ದಿಲ್ಲಿ ಗೋವಾದಲ್ಲಿ. ನೀವು ಗೋವಾ ಬರ್ಲಿಕ್ಕಿಲ್ಲ ಅಂತಲ್ಲ? ಗೋವಾ ಬರ್ಲಿಕ್ಕೆ ಸದ್ಯಕ್ಕಿಲ್ಲ. ಉಂಟು ನೆಕ್ಸ್ಟ್ ಮುಂಬೈ ಹೋಗುವಾಗ. ಗೋವಾ ಬರ್ಲಿ ಉಂಟಾ? ಹಾಗೆಲ್ಲ ಮುಂಬೈ ಹೋಗುವಾಗ ಇಲ್ಲಿ ಬಂದು ನಿಂತು ಹೋಗ್ಬೇಕಾಗತ್ತೆ. ಇಲ್ಲದಿದ್ರೆ ಇಲ್ಲ, ಇಲ್ಲಿ ಬಂದು ನಿಂತು ಬೇಗ ಇಲ್ಲಿ ಬಂದು ನಿಲ್ಬೇಕಂತಿಲ್ಲ, ಅದು ಬೇರೆ ಕಡೆ ಮಿಡ್ಲಲ್ಲಿ ನಿಲ್ಬೇಕು. ಅದ್ರ ಆನ್ ದ ವೇ ಸಿಗುತ್ತೆ ಅಷ್ಟೇ. ಹೌದದೇ. ಹೋಗಿ ಬೇಗ ಬೇಗ ಸ್ನಾನ ಮಾಡಿ ಮಲಗುದು. ನಾಳೆ ಎದ್ದು ಎಲ್ಲ ಪ್ಯಾಕಿಂಗ್ ಇವತ್ತು ಏನು ಮಾಡ್ಲಿಕ್ಕೆ ಹೋಗಲ್ಲ, ಸಾಕಾಗಿದೆ ತುಂಬ. ನಾಳೆ ಹೋಗುದಲ್ಲ ನಾವು ಸೀದಾ? ನಾಳೆ ಸೀದಾ ಹೋಗುದು. ನಾಳೆ ಏನು ಪ್ಲಾನ್ಸ್ ಉಂಟು? ಸೀದಾ ಹೋಗುದು? ನೋಡ್ಬೇಕು ಏನಂತ ಹೇಳಿ. ಮಾರ್ಕೆಟ್ ಎಲ್ಲ ಹೋಗ್ಲಿಕ್ಕೆ ಉಂಟು, ಮತ್ತೆ ಒಬ್ಬರಿಗೆ ಮೀಟ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅದೆಲ್ಲ ನಾಳೆ ನೋಡೋಣ. ಯಾರಿಗೆ? ಸಬ್ಸ್ಕ್ರೈಬರ್ ಅಲ್ಲ. ಇವಾಗ ಸೀದಾ ರೂಮಿಗೆ ಹೋಗೋಣ, ಮಲಗೋಣ. ಓಕೆ, ಗುಡ್ ನೈಟ್. ಓಕೆ, ಫೈನಲಿ ನಾವಿಲ್ಲಿಂದ ಇವಾಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಲಾಸ್ಟ್ ಡೇ ಕೂಡ ಅಲ್ಲ, ಹೋಗೋದಿಲ್ಲಿಂದ ನಾವು ಇವಾಗ. ಹಾಗೆ ನಮ್ಮದು ಲಗೇಜ್ ಎಲ್ಲ ಹೋಗ್ತಾ ಉಂಟು. ನೆಕ್ಸ್ಟ್ ಇಲ್ಲಿಂದ ನಮಗೆ ಒಬ್ಬರ ಮನೆಗೆ ಹೋಗ್ಲಿಕ್ಕೆ ಉಂಟು. ನಿಜವಾಗ್ಲೂ ಅವರು ಮೊದಲು ನಮ್ಮ ಸೈಡ್ ಇದ್ದರು ಮಂಗಳೂರಲ್ಲಿ, ಆದರೆ ಇವಾಗ ಮ್ಯಾರೇಜ್ ಆಗಿ ಗೋವಾಕ್ಕೆ ಬಂದಿದ್ದಾರೆ. ಹಾಗೆ ನಾವೆನಿಸಿದ್ವಿ ಅವರು ಒಮ್ಮೆ ವಿಸಿಟ್ ಮಾಡಿ ಹೋಗೋಣ ಅಂತ. ಓಕೆ, ಇವಾಗ ನಾವು ಹೊರಟಿದ್ದೀವಿ. ಈಗ ನಾವೆಲ್ಲರೂ ಕಾರಲ್ಲಿ ಇದ್ದೀವಿ. ಇಲ್ಲಿಂದ ಈಗ ಮಪ್ಸ ಮಾರ್ಕೆಟಲ್ಲಿ ಹೋಗೋದು. ನಾವು ಮಪ್ಸ ಮಾರ್ಕೆಟ್ಗೆ ಹೋಗೋದು. ಅಲ್ಲಿಂದ ಏನೆಲ್ಲ ಬೇಕು ಮನೆಗೆ ಅದೆಲ್ಲ ತಗೊಂಡು ಮತ್ತೆ ಇನ್ನೊಂದೊಬ್ಬರ ಸಬ್ಸ್ಕ್ರೈಬರ್ ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು ಅಲ್ವ? ರೈಟ್, ಹೌದು. ಅಲ್ಲಿ ಹೋಗಿ ಸಿಗ್ತೇವೆ ನಾವು. मुकर बस काट रहे
ಓಕೆ, ಇವಾಗ ಬಂದ್ವಿ ನಾವು ಮಪ್ಸ ಮಾರ್ಕೆಟ್. ಇಲ್ಲಿ ಈಗ ನಮ್ಮ ಮನೆಗೆ ಸ್ವಲ್ಪ ಏನೆಲ್ಲ ಬೇಕು ನೋಡಿ, ಸ್ವಲ್ಪ ಸ್ವಲ್ಪ ತಗೊಂಡೋಗೋದು. ಪಾವು ಬೇಕು, ಮತ್ತು ಕೆಲವು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ನೋಡಬೇಕು ಏನಂತ ಹೇಳಿ, ಎಷ್ಟು ಅಂತ ಹೇಳಿ. ಊರಿಂದು ಬೆಂಡೆ ಅದೆಲ್ಲ. ಹಾಗೂ ಇದು ಎಂತ ಸ್ವಲ್ಪ ಕೇಕ್ ಎಲ್ಲ ಬೇಕು. ಕೇಕ್ ಕೂಡ ಚೆನ್ನಾಗಿತ್ತು, ಮೊನ್ನೆ ನಾವು ತಗೊಂಡಿದ್ದು. ಇದು ಪಾವ್ ಮಾರ್ಕೆಟ್ ಇಲ್ಲಿತ್ತು. ಇಲ್ಲಿ ಗೋವನ್ ಪಾವ್ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಪ್ರಿಯಾ ಕಿತ್ಲಾಕ 250. ಕ್ಯಾರೆಟ್ ಹಲ್ವಾ, ಚಾಕ್ಲೇಟ್ ಹಲ್ವಾ 250. ಸಣ್ಣ ಬಳೆ ಹಾಂ, ಹಲ್ವಾನೇ ಕೇಕ್. ಓಕೆ, ಎಲ್ಲ ಆಯಿತು ತಗೊಂಡು. ಇನ್ನು ಸ್ವಲ್ಪ ತರಕಾರಿ ಮಾರ್ಕೆಟಿಗೆ ಹೋಗೋಣಲ್ಲ, ಇಲ್ಲೇ ಉಂಟು ತರಕಾರಿ ಮಾರ್ಕೆಟ್. ಹೋಗಿ ಆಮೇಲೆ ಹೋಗೋಣ ಸೀದಾ. ನೀನು ದೂದಿನೇ 200, ಒಡ್ಲಾಕ 250. ಒಡ್ಲೆ ತಂದಿದೆ ಆಗಿತ್ಲೆ Kasari 100 doon. स्कॅनर असा किती बरी जातात. म्हाका मुळो आनी भाजी ओट्टू करीचे. भाजी आम्ही 7 days चले. ಊಟ ಆಯಿತು ಗಟ್ಟಿ, ಚೆನ್ನಾಗಿತ್ತು ಊಟ ಕೂಡ. ಇವಳಿಗೆ ಈಗ ನಾಚಿಗೆ ಆಗುತ್ತೆ, ಇದು ಅಳು ಬರುತ್ತಾ ಅಂತ. ಆಯ್ತು ಆಯ್ತು, ಕ್ಯಾಮ್ರಾಗ ಆಯ್ತು. ಹಾಯ್ बाय कर बाय हम बता बाय 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 मका मका विनू ये अपने ते बाय 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 बाय. ಓಕೆ, ಟೀ ಕುಡಿಯೋಣ ಅಂತ ಹೇಳಿ ನಿಂತಿದ್ದೀವಿ ಇವಾಗ. ನನಗೆ ಇವರು ಹಸಿವಾಗ್ತಾ ಇತ್ತು, ಇವರಿಗೆ ಹಸಿವಾಗೋದಿಲ್ಲ ಅಂತ. ಅವ್ರು ನನಗೆ ಕೇಳ್ತಾ ಇದ್ದಾರೆ, ನೀನು ಹೇಗೆ ತಿಂತೀಯಾ ಅಂತ ಹೇಳಿ. ನನಗೆ ಹಸಿವಾಗ್ತಾ ಉಂಟು, ಹಾಗೂ ಟೀ ಒಂದು ಕುಡಿಯೋಣ ಅಂತ ಹೇಳಿ. ಫ್ರೆಶ್ ಆಗುತ್ತೆ, ಟಯರ್ಡ್ ಆಗಿದ್ದೀವಿ ಫುಲ್ಲು ಅಲ್ಲ. ಓಕೆ, ನಾನು ಗೀ ರೋಸ್ಟ್ ದೋಸೆ ಆರ್ಡರ್ ಮಾಡಿದ್ದೀನಿ. ಖುಷಿ ಆಯಿತು, ಯಾಕೆಂದ್ರೆ ಒಬ್ಬರಿಗೊಂದು ದೋಸೆ ಬಂದಿದ್ದು, ಅದು ಚಿಕ್ಕದಿತ್ತು. ಆಗಲೇ ಸ್ಟಾರ್ಟ್ ಮಾಡಿದ್ದು. ನನಗೆ ಕೂಡ ಚಿಕ್ಕದು ಬರೋದಿಲ್ಲ ಅಲ್ಲ, ನನಗೆ ದೊಡ್ಡದು ಬೇಕಿತ್ತು ಅಂತ. ದೊಡ್ಡದು ಬಂದು ಆಯ್ತಾ. ಹಾಂ, ಬಾಚಿದ್ದು ಒಳಗೆ ಒಳ್ಳೆದಾಯ್ತಾ. ಆನಿಯನ್ ಪಕೋಡ ಹೇಳಿದ್ದು ನೋಡಿ, ಸುಮಾರು ಬಂದಿದೆ ಕ್ವಾಂಟಿಟಿ. ಹಾಗೂ ಬಿಸಿ ಬಿಸಿ ಮಾಡಿ ಕೊಟ್ಟಿದ್ದಾರೆ. ಉಡುಪಿ ಭವನ ಕುಮಟದ ಹತ್ರ ಚೆನ್ನಾಗಿದೆ ಮಾತ್ರ ಪಕೋಡ. ಬಂದರೆ ಒಮ್ಮೆ ವಿಸಿಟ್ ಮಾಡಿ. ಕಾಣೋದಿಲ್ಲ ಅದು, ಹೋಟೆಲ್ ಸ್ವಲ್ಪ ಕೆಳಗಡೆ ಉಂಟು. ಚೆನ್ನಾಗಿತ್ತು, ದೋಸೆ ಕೂಡ ಚೆನ್ನಾಗಿತ್ತು. ಹೌದಾ, ಇಲ್ಲಿಯಾ ನೀವು? ಓ ಹೌದಾ, ಅಲ್ಲಿಂದನಾ? ಓಕೆ, ಥ್ಯಾಂಕ್ ಯು. ಓಕೆ ನೋಡಿ, ಈ ಏರಿಯಾದಲ್ಲಿ ಇದ್ದೀವಿ. ಇಲ್ಲಿ ಉಂಟದು ರೆಸ್ಟೋರೆಂಟ್ ಕೆಳಗಡೆ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಹಾಗಾಗಿ ನಾನು ಎಂತ ಇಲ್ಲ, ಒಂದು ಗೀ ರೋಸ್ಟು ಮತ್ತು ಒಂದು ಇದು ಬನ್ಸ್ ಮತ್ತು ಇದು ಎಂತ ಅದು ಪಕೋಡ, ಈರುಳ್ಳಿ ಬಜ್ಜೆ ಚೆನ್ನಾಗಿತ್ತು ಎಲ್ಲ ಕೂಡ. ಗೋವಾದಿಂದ ಬಂದು ನಿನ್ನೆ ಫುಲ್ಲು ರೆಸ್ಟ್ ಮಾಡಿದ್ವಿ. ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಎಂಡೇ ಮಾಡಿರಲಿಲ್ಲ.
ತುಂಬ ಖುಷಿ ಆಯ್ತು ನಮಗೆ. ನಿಮಗೆ ಗೊತ್ತಿರುವ ಹಾಗೆ ಕೆಲವರು ಹೇಳ್ತಾರೆ ತಿನ್ನಲಿಕ್ಕೆ ಹೋಗಿದ್ದು ತಿನ್ನುವುದೇ ಅಂತ ಹೇಳಿ. ನಾವು ಹೋಗಿದ್ದೆ, ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ಗೆ, ಸ್ವಲ್ಪ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಣ, ಸ್ವಲ್ಪ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಯಾಕೆಂದರೆ ಗೋವಾ ನಾವು ಸುಮಾರು ಸಲ ಹೋಗಿದ್ದೀವಿ, ಹಾಗೆಲ್ಲ ಪ್ಲೇಸಸ್ ಜಾಸ್ತಿಯಾಗಿ ನಾವು ನೋಡಿದ್ದೀವಿ. ಹಾಗೆ ಈ ಸಲ ಮಳೆ ಕೂಡ ಗೋವಾದಲ್ಲೆಲ್ಲ ಎಲ್ಲ ಪ್ಲೇಸಿಗೆ ತಿರುಗಾಡಲಿಕ್ಕೆ ಎಲ್ಲ ಆಗೋದಿಲ್ಲ. ಹಾಗೆ ನಮಗೆ ಬೇಕಾಗಿದ್ದು ನಾವು ಮಾಡಿದ್ದೀವಿ. ಸುಮಾರು ಜನರಿಗೆ ಅದು ಪ್ರಾಬ್ಲಮ್ ಆಗುತ್ತೆ, ತಿನ್ನೋದೇ ತೋರಿಸ್ತೀರ, ನಮಗೆ ನಾವು ಏನು ಮಾಡ್ತೀವಿ ಅದನ್ನು ನಾನು ತೋರಿಸಿದ್ದೀನಿ ನಿಮಗೆ. ಹಾಗೂ ನಿಮಗೆ ಪ್ಲೇಸಸ್ ಅದು ಇದೆಲ್ಲ ನೋಡಲಿಕ್ಕೆ ಬೇಕಿದ್ದರೆ ನೀವು ನನ್ನ ಗೋವಾದ್ದು ಓಲ್ಡ್ ವೀಡಿಯೋಸ್ ಎಲ್ಲ ಉಂಟು, ಅದರಲ್ಲಿ ನಾನು ಫುಲ್ ಪ್ಲೇಸಸ್ ಅದು ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು ಉಂಟು, ಅದನ್ನು ನೀವು ಒಮ್ಮೆ ನೋಡ್ಬೋದು ಹೋಗಿ. ಈ ಸಲ ಸ್ವಲ್ಪ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಣ, ಸ್ವಲ್ಪ ನಮ್ಮ ಬಾಡಿಗೆ ರೆಸ್ಟ್ ಕೊಡೋಣ, ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಹೋಗಿದ್ದು. ಹಾಗಾಗಿ ಜಾಸ್ತಿ ತಿರುಗಾಡಲಿಕ್ಕೆ ಹೋಗಲಿಲ್ಲ. ಓಕೆ, ಈ ಗೋವಾದ್ದು ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆಯಿಂದ ನಂದು ಮತ್ತೆ ನಾರ್ಮಲ್ ವೀಡಿಯೋಸ್ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಬಾಯ್ ಬಾಯ್.